ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಸ್ನೇಹಿತರೆ, ಇವತ್ತು ನಾವು ಜನರಲ್ ಇಂಗ್ಲೀಷ್ ಏನು ಪೇಪರ್ 2 ಅಲ್ಲಿ ಇರುತ್ತಲ್ಲ, ಜನರಲ್ ಇಂಗ್ಲೀಷ್ ಆ ಒಂದು ಸಬ್ಜೆಕ್ಟ್ ಮೇಲೆ ಸೊ ಈ ಒಂದು ಮ್ಯಾರಥಾನ್ ಕ್ಲಾಸ್ನ ಶುರು ಮಾಡೋಣ. ಅಂದರೆ 100 ಬಗೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಅದರ ಒಂದು ಸೊಲ್ಯೂಷನ್ಸ್ ಉತ್ತರಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಶುರು ಮಾಡೋಣ. ಮೊದಲನೇ ಕ್ವಶನ್, ಚೂಸ್ ದ ರೈಟ್ ಆನ್ಸರ್. ಅಂದರೆ ಕರೆಕ್ಟಾಗಿರೋ ಆನ್ಸರ್ನ ಚೂಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ದ ಅರ್ತ್ ಡ್ಯಾಶ್ ಅರೌಂಡ್ ದ ಸನ್. ಅಂದರೆ ದ ಅರ್ತ್ ಡ್ಯಾಶ್ ಅರೌಂಡ್ ದ ಸನ್. ಸೊ ಇಲ್ಲಿ ಏನು ಬರುತ್ತೆ ಆಪ್ಷನ್ನು? ಆಪ್ಷನ್ ಬಂದುಬಿಟ್ಟು ಮೂವ್ಸ್ ಅಂತ ಇದೆ, ಮೂವ್ಡ್ ಅಂತ ಇದೆ, ಹ್ಯಾಸ್ ಮೂವ್ಡ್ ಅಂತ ಇದೆ, ಹ್ಯಾಸ್ ಬಿನ್ ಮೂವಿಂಗ್ ಅಂತ ಇದೆ. ಸೊ ಈ ಒಂದು ಭೂಮಿ ಡ್ಯಾಶ್ ಸೂರ್ಯನ ಸುತ್ತುತ್ತೆ ಅಂತ ಇಲ್ಲಿ ಈ ಒಂದು ಸೆಂಟೆನ್ಸ್ ಇದೆ. ಸೊ ಇದಕ್ಕೆ ಏನು ಬರುತ್ತೆ ಆಪ್ಷನ್ನು? ಮೂವ್ಸ್. ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್. ಓಕೆ, ಭೂಮಿಯು ಸೂರ್ಯನ ಸುತ್ತುತ್ತದೆ. ಓಕೆನಾ? ಮೂವ್ಸ್ ಅಂತ ಬರುತ್ತೆ. ಸೊ ಮುಂದಿನ ಪ್ರಶ್ನೆ, ಫೈಂಡ್ ದ ಸಿನೋನಿಮ್ ಆಫ್ ದ ವರ್ಡ್ ವಿತ್ ಬೋಲ್ಡ್. ಓಕೆ, ಸೊ ಇಲ್ಲಿ ಬೋಲ್ಡಾಗಿ ಒಂದು ಕೊಟ್ಟಿದ್ದಾರೆ ಈ ಒಂದು ವರ್ಡ್ನ ಸಿನೋನಿಮ್ ಕೇಳಿದ್ದಾರೆ ಅವರು. ಓಕೆನಾ? ಸಿನೋನಿಮ್ ಅಂದ್ರೇನು? ಸಮಾನಾರ್ಥಕ ಪದಗಳು. ಟುಡೇ ದ ವೆದರ್ ಈಸ್ ವೇರಿಯೇಬಲ್ ಅಂತ ಇದೆ ಸೆಂಟೆನ್ಸ್. ಓಕೆನಾ? ಸೊ ವೇರಿಯೇಬಲ್ ವರ್ಡ್ನ ಸಿನೋನಿಮ್ ನಾವು ನೋಡಬೇಕು. ಸೊ ಆಪ್ಷನ್ಸ್: ಶಿಫ್ಟಿಂಗ್, ಕೋಲ್ಡ್, ಹಾಟ್, ಚಿಲ್ಲಿಂಗ್. ಇವು ನಾಲ್ಕರಲ್ಲಿ ಯಾವುದು ವೇರಿಯೇಬಲ್ ಪದದ ಒಂದು ಸಿನೋನಿಮ್ ಬಂದು ಶಿಫ್ಟಿಂಗ್. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಸ್ಪೆಲ್ಲಿಂಗ್ ಆಫ್ ದ ವರ್ಡ್? ಓಕೆ, ವಾಟ್ ಈಸ್ ದ ರೈಟ್ ಸ್ಪೆಲ್ಲಿಂಗ್ ಆಫ್ ದ ವರ್ಡ್ ಮೆಟ್ರಿನಗಾನ್? ಓಕೆ, ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. ಓಕೆ, ಸ್ಪೆಲ್ಲಿಂಗ್ನ ನಾವು ಮಿಸ್ಟೇಕ್ ಇದೆ, ಇದನ್ನ ಕರೆಕ್ಟಾಗಿ ಜೋಡಿಸ್ಬಿಟ್ಟು ನಾವು ವರ್ಡ್ ಮಾಡಬೇಕು. ಓಕೆ, ಸೊ ಆಪ್ಷನ್ಸ್: ಮೀಟಿಂಗ್, ಮೀನಿಂಗ್, ಮಾರ್ನಿಂಗ್ ಟೀ, ಟೀ ಟೈಮ್. ಸೊ ಇದನ್ನ ನೀಟಾಗಿ ನಾವು ಜೋಡಿಸ್ತಾ ಹೋದರೆ ಏನಾಗುತ್ತೆ? ಮಾರ್ನಿಂಗ್ ಟೀ ಆಗುತ್ತೆ ಸ್ನೇಹಿತರೆ. ಆಪ್ಷನ್ 3. ಸೊ ಮುಂದಿನ ಪ್ರಶ್ನೆ, ಚೂಸ್ ದ ಸಿನೋನಿಮ್ ಆಫ್ ಜನರಿಕ್. ಸಮಾನಾರ್ಥಕ ಪದ ಜನರಿಕ್ ಪದಕ್ಕೆ ಏನು? ಸೊ ಆಪ್ಷನ್ಸ್: ಸ್ಪೆಸಿಫಿಕ್, ಯುನಿಕ್, ಎಫೆಕ್ಟಿವ್, ಬೇಸಿಕ್. ಸೊ ಜನರಿಕ್ ಪದದ ಸಿನೋನಿಮ್ ಸಮಾನಾರ್ಥಕ ಪದ ಬಂದು ಬೇಸಿಕ್. ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆ, ಐ ರಿಸೀವ್ಡ್ 2 ಪ್ರೆಸೆಂಟ್ಸ್ ಯೆಟ್ ಐ ಲೈಕ್ಡ್ ಡ್ಯಾಶ್ ದೆಮ್. ಓಕೆ, ಸೊ ಆಪ್ಷನ್: ಆಲ್ ಆಫ್, ನೈದರ್ ಆಫ್, ಸಮ್ ಆಫ್, ಮೋಸ್ಟ್ ಆಫ್. ಒಂದು ಕ್ವಶನ್ ಕೊಟ್ಟಿದೆ, ಫಿಲ್ಲಿಂಗ್ ಬ್ಲಾಂಕ್ಸ್ ಇದೆ. ಸೊ ಅಲ್ಲಿ ಯಾವ ವರ್ಡ್ ಸೂಟ್ ಆಗುತ್ತೆ ಅಂತ ಈಗ ನೋಡೋಣ. ಐ ರಿಸೀವ್ 2 ಪ್ರೆಸೆಂಟ್ಸ್ ಯೆಟ್ ಐ ಲೈಕ್ ಆಲ್ ಆಫ್ ದೆಮ್. ಸೊ ಇದು ತಪ್ಪಾಗುತ್ತೆ. ಐ ರಿಸೀವ್ 2 ಪ್ರೆಸೆಂಟ್ಸ್ ಯೆಟ್ ಐ ಲೈಕ್ ನೈದರ್ ಆಫ್ ದೆಮ್. ಓಕೆ, ಸೊ ಆಪ್ಷನ್ ಬಿ ಇದು ಕರೆಕ್ಟ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್. ಆಪ್ಷನ್ಸ್: ವಾಟ್, ಹೂ, ದಟ್, ಹೌ ಮಚ್. ಸೊ ನೀವು ಒಂದೊಂದಾಗಿ 4 ಕೂಡ ಇಲ್ಲಿ ನೀವು ಫಿಲ್ಲರ್ ಬ್ಲ್ಯಾಂಕ್ಸಿಗೆ ಹಾಕ್ಬಿಟ್ಟು ಚೆಕ್ ಮಾಡಿ. ವಾಟ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್. ಸೊ ಇದು ತಪ್ಪಾಗುತ್ತೆ, ಅದು ಸೆಂಟೆನ್ಸ್ ಸರಿಯಾಗಲ್ಲ. ಸೊ ನೆಕ್ಸ್ಟ್ ಹೂ ಕ್ಯಾನ್ ಕಂಪ್ಲೀಟ್ ದ ವರ್ಕ್. ಓಕೆ, ಇದು ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಅಂದರೆ ಯಾರು ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಅಲ್ವಾ? ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಹೂ. ಸೊ ಮುಂದಿನ ಪ್ರಶ್ನೆ, ದಿಸ್ ಈಸ್ ಎ ಗುಡ್ ಪ್ರೆಸೆಂಟೇಷನ್ ಡ್ಯಾಶ್. ಇದು ಒಂದು ಗುಡ್ ಪ್ರೆಸೆಂಟೇಷನ್ ಆಗಿತ್ತು ಅಲ್ವಾ? ನಾವು ಕನ್ನಡದಲ್ಲಿ ಅಲ್ವಾ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಏನು ಬರುತ್ತೆ ಇಲ್ಲಿ? ಸೊ ಆಪ್ಷನ್ಸ್: ಇಸಂಟ್ ಇಟ್, ವಾಸಂಟ್ ಇಟ್, ಡಸ್ ಇಟ್, ಡಸಂಟ್ ಇಟ್.
ಸೊ ದಿಸ್ ಈಸ್ ಎ ಗುಡ್ ಪ್ರೆಸೆಂಟೇಷನ್ ಅಲ್ವಾ, ಇಸಂಟ್ ಇಟ್? ಸೊ ಆಪ್ಷನ್ ಮೊದಲನೇದು ಎ ಕರೆಕ್ಟ್ ಆನ್ಸರ್. ದಿಸ್ ಈಸ್ ಎ ಗುಡ್ ಪ್ರೆಸೆಂಟೇಷನ್, ಇಸಂಟ್ ಇಟ್? ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ವರ್ಡ್ ಆರ್ಡರ್? ಸೊ ನೋಡೋಣ ಈಗ. ಇಟ್ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ, ಇಟ್ ಈಸಂಟ್. ದ ಬಿಗ್ಗೆಸ್ಟ್ ಕಂಟ್ರಿ ಇಟ್ ಈಸ್, ಇಸಂಟ್ ಇಟ್? ಇಟ್ ಈಸ್ ಕಂಟ್ರಿ ದ ಬಿಗ್ಗೆಸ್ಟ್, ಇಟ್ ಇಸಂಟ್? ಇಟ್ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ, ಇಸಂಟ್ ಇಟ್? ಸೊ ಈ ಒಂದು 4 ಸೆಂಟೆನ್ಸಲ್ಲಿ ಸೊ ವರ್ಡಿಂಗ್ಸು ಸೆಂಟೆನ್ಸ್ ತಪ್ಪಿದೆ. ಇವು 3 ಏನು ತಪ್ಪಾಗಿದೆ ಸ್ನೇಹಿತರೆ. ಓಕೆ, ಸರಿಯಾದ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಒಂದು 4ನೇದು, ಇಟ್ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ, ಇಸಂಟ್ ಇಟ್? ಓಕೆ, ಸೊ ಇವು 3 ಅರ್ಥ ಕೊಡೋದಿಲ್ಲ, ಅನರ್ಥ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದೀಸ್ ಸೆಂಟೆನ್ಸಸ್ ಈಸ್ ಇನ್ಕರೆಕ್ಟ್? ಯಾವುದು ತಪ್ಪಾಗಿದೆ? ಆಪ್ಷನ್ಸ್: ವಿ ಹಾರ್ಡ್ಲಿ ಕಂಪ್ಲೀಟ್ ದ ವರ್ಕ್, ದೇ ವರ್ಕ್ ಸೋ ಹಾರ್ಡ್, ಹಿ ವಾಕ್ಡ್ ಸೋ ಕ್ವಿಕ್ಲಿ, ಶಿ ಕಂಪ್ಲೀಟೆಡ್ ದ ಟಾಸ್ಕ್ ಸ್ಲೋಲಿ. ಸೊ ಈ ಆಪ್ಷನ್ ಕೂಡ ಸೆಂಟೆನ್ಸ್ ಕರೆಕ್ಟ್ ಇದೆ. ಹಿ ವಾಕ್ಡ್ ಸೋ ಕ್ವಿಕ್ಲಿ, ಇದು ಕೂಡ ಕರೆಕ್ಟ್ ಇದೆ. ದೇ ವರ್ಕ್ಡ್ ಸೋ ಹಾರ್ಡ್, ಅವರು ಬಹಳ ಕಷ್ಟಪಟ್ಟು ವರ್ಕ್ ಮಾಡಿದ್ರು, ಅದು ಕೂಡ ಕರೆಕ್ಟ್ ಇದೆ. ವಿ ಹಾರ್ಡ್ಲಿ ಕಂಪ್ಲೀಟ್ ದ ವರ್ಕ್, ಸೊ ಈ ಒಂದು ಸೆಂಟೆನ್ಸು ರಾಂಗ್ ಇದೆ, ಇನ್ಕರೆಕ್ಟ್ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್, ದ ಬಾಯ್ ಡ್ಯಾಶ್ ಸೋ ಗುಡ್. ಸೊ ಆಪ್ಷನ್ಸ್: ಲುಕ್ಸ್, ವಾಕ್ಸ್, ಸೀಮ್ಸ್, ಗೋಸ್. ಸೊ ನೀವು ಒಂದೊಂದೇ ವರ್ಡ್ನ ನೀವು ಆ್ಯಡ್ ಮಾಡಿ ನೀವು ಓದ್ಕೋಬೋದು. ದ ಬಾಯ್ ಗೋಸ್ ಸೋ ಗುಡ್, ಸೊ ಇದು ಕೂಡ ತಪ್ಪಾಗುತ್ತೆ. ದ ಬಾಯ್ ಸೀಮ್ಸ್ ಸೋ ಗುಡ್, ಇದು ಕೂಡ ಅನರ್ಥ ಆಗುತ್ತೆ. ದ ಬಾಯ್ ವಾಕ್ಸ್ ಸೋ ಗುಡ್, ಸೊ ಇದು ಕೂಡ ಸೆಂಟೆನ್ಸ್ ಇನ್ಕರೆಕ್ಟ್ ಇದೆ. ದ ಬಾಯ್ ಲುಕ್ಸ್ ಸೋ ಗುಡ್, ಸೊ ಲುಕ್ಸ್ ಪದವು ಈ ಒಂದು ಸೆಂಟೆನ್ಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಆ್ಯಂಟೋನಿಮ್ ಆಫ್ ರೂರಲ್? ಅಂದರೆ ವಿರುದ್ಧಾರ್ಥಕ ಪದ, ರೂರಲ್ ಪದವಿನ ವಿರುದ್ಧಾರ್ಥಕ ಪದ. ಆಪ್ಷನ್ಸ್: ಅರ್ಬನ್, ಸಿಟಿಸನ್, ಟೌನ್, ಕಂಟ್ರಿ. ರೂರಲ್ ಅಂದರೆ ಏನು? ಗ್ರಾಮೀಣ ಪ್ರದೇಶ. ಸೊ ಅದ್ರದ್ದು ಆಪೋಸಿಟ್ ವರ್ಡ್ ಯಾವುದು? ನಗರ ಬರುತ್ತೆ. ಯಾವುದು? ಅರ್ಬನ್. ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ದಿಸ್ ಫ್ರೇಸ್? ಡೆಫಿನೇಷನ್ ಕೇಳಿದೆ. ದ ಆಲ್ಫಾ ಅಂಡ್ ದ ಒಮೆಗಾ, ಈ ಒಂದು ಡೆಫಿನೇಷನ್ ಏನು ಅಂತ ಕೇಳಿದೆ. ಸೊ ಆಪ್ಷನ್ಸ್: ನೆಕ್ಸ್ಟ್, ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್, ಲಾಸ್ಟ್, ಫೇಮಸ್ ಆ್ಯಂಡ್ ಅನ್ನೋನ್. ಸೊ ಡೆಫಿನೇಷನ್ ಆಫ್ ದಿಸ್ ಫ್ರೇಸ್ ದ ಆಲ್ಫಾ ಆ್ಯಂಡ್ ಒಮೆಗಾ ಅಂದರೆ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಅಂತ ಅರ್ಥ. ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ ದ ಐಡಿಯಮ್ ಮೀನ್ಸ್? ಸೊ ಇದರ ಅರ್ಥ ಏನು? ಹಿಟ್ ದ ಸ್ಯಾಕ್ ಅಂದರೆ ಅರ್ಥ ಏನು? ಆಪ್ಷನ್ಸ್: ಹಿಟ್ ದ ವಾಲ್ ಅಂತ ಅರ್ಥ, ಗೋ ಟು ಸ್ಲೀಪ್, ಗೋ ಟು ವಾಕ್, ಫೈಂಡ್ ದ ರೈಟ್ ಆನ್ಸರ್. ಸೊ ಹಿಟ್ ದ ಸ್ಯಾಕ್ ಅಂದರೆ ಗೋ ಟು ಸ್ಲೀಪ್ ಅಂತ ಅರ್ಥ. ಸೊ ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಸ್ಪೆಲ್ಲಿಂಗ್ ಆಫ್? ಸೊ ಇಲ್ಲಿ ಕೊಟ್ಟಿದ್ದಾರೆ, ಈ ಒಂದು ಏನು ಇದೆ ಸ್ಪೆಲ್ಲಿಂಗ್ ಇದೆ, ಇದನ್ನು ನೀವು ರೀಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಸೊ ಆಪ್ಷನ್ಸ್: ಐಸೈಟ್, ಸ್ಟೇ ಅಟ್ ಹೋಮ್, ಹೋಮಿ, ಸ್ಟೇಟ್ಮೇಟ್. ಸೊ ರೈಟ್ ಸ್ಪೆಲ್ಲಿಂಗ್ ಬಂದುಬಿಟ್ಟು ಸ್ಟೇ ಅಟ್ ಹೋಮ್, ಆಪ್ಷನ್ ಬಿ. ಸೊ ಅದನ್ನು ನೀವು ರೀಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ ದಿಸ್ ಐಡಿಯಮ್ ಮೀನ್? ಇದರ ಅರ್ಥ ಏನು? ನೋ ಪೇನ್ ನೋ ಗೇನ್. ಸೊ ಆಪ್ಷನ್ಸ್: ಯು ನೀಡ್ ಟು ವರ್ಕ್ ಹಾರ್ಡ್ ಟು ಗೆಟ್ ಎ ರಿಸಲ್ಟ್, ಟು ಅರ್ನ್ ಸಮಥಿಂಗ್ ಯು ನೀಡ್ ಟು ಗೆಟ್ ಸಿಕ್, ಪೇನ್ ವಿಲ್ ಕಾಸ್ ಯು ಟು ವರ್ಕ್, ವರ್ಕಿಂಗ್ ಈಸ್ ನಾಟ್ ಎ ಗುಡ್ ಥಿಂಗ್. ಸೊ ನೋ ಪೇನ್ ನೋ ಗೇನ್, ಸೊ ಕಷ್ಟ ಇಲ್ಲ ಅಂದರೆ ನಿಮಗಲ್ಲಿ ಏನೂ ಸಿಗೋದಿಲ್ಲ ಅಂತ ಅರ್ಥ. ಸೊ ಈ 4ರಲ್ಲಿ ಅರ್ಥ ಯಾವುದು ಮ್ಯಾಚ್ ಆಗುತ್ತೆ? ವರ್ಕಿಂಗ್ ಈಸ್ ನಾಟ್ ಎ ಗುಡ್ ಥಿಂಗ್ ಅಂದರೆ ವರ್ಕ್ ಮಾಡುವುದು ಗುಡ್ ಥಿಂಗ್ ಅಲ್ಲ ಅಂತ ಕೇಳಿದ್ದಾರೆ, ಸೊ ಅದು ಕೂಡ ತಪ್ಪಾಗುತ್ತೆ. ಪೇನ್ ವಿಲ್ ಕಾಸ್ ಯು ಟು ವರ್ಕ್, ಸೊ ಇದು ಕೂಡ ಈ ಒಂದು ಸೆಂಟೆನ್ಸ್ ಕೂಡ ತಪ್ಪಿದೆ. ಟು ಅರ್ನ್ ಸಮಥಿಂಗ್ ಯು ನೀಡ್ ಟು ಗೆಟ್ ಸಿಕ್ ಅಂದರೆ ನೀವೇನಾದ್ರು ಅರ್ನ್ ಮಾಡಬೇಕು, ಗಳಿಸ್ಬೇಕು ಅಂದರೆ ನೀವು
ಹುಷಾರು ತಪ್ಪಬೇಕು ಅಂದಿದೆ. ಸೊ ಅದು ಕೂಡ ತಪ್ಪಿದೆ. ಯು ನೀಡ್ ಟು ವರ್ಕ್ ಹಾರ್ಡ್ ಟು ಗೆಟ್ ಎ ರಿಸಲ್ಟ್. ಸೊ ಇದು ಕರೆಕ್ಟ್ ಆದ ಆಪ್ಷನ್. ಸೊ ಆನ್ಸರ್ ಎ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಐಡಿಯಮ್ ಟು ದಿಸ್ ಡೆಫಿನೇಷನ್? ದ ವರ್ಸ್ಟ್ ಸಿಚುಯೇಷನ್. ಓಕೆ. ಸೊ ಆಪ್ಷನ್ಸ್: ಬ್ರೇಕ್ ದ ಐಸ್, add insult to injury, barking up the wrong tree, a perfect storm. The worst situation ಅಂದರೆ the perfect storm. ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ದ ಪ್ರಾಬ್ಲಮ್ಸ್ ದೇ ಹ್ಯಾಡ್ ಟು ಸಾಲ್ವ್, ದೇ ಸ್ಟಿಲ್ ಎಂಜಾಯ್ಡ್ ದ ವೆಕೇಷನ್. ಇಲ್ಲಿಗೆ ಯಾವ ಒಂದು ಪದ ಸರಿಯಾಗಿ ಕೂಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್: although, since, despite of, in spite of. ಅಂದರೆ ಡ್ಯಾಶ್ ದ ಪ್ರಾಬ್ಲಮ್ಸ್ ದೇ ಹ್ಯಾಡ್ ಟು ಸಾಲ್ವ್, ದೇ ಸ್ಟಿಲ್ ಎಂಜಾಯ್ಡ್ ದ ವೆಕೇಷನ್. ಸೊ ಅಲ್ಲಿ ಏನು ಬರುತ್ತೆ? ಇನ್ ಸ್ಪೈಟ್ ಆಫ್ ದ ಪ್ರಾಬ್ಲಮ್ಸ್ ದೇ ಹ್ಯಾಡ್ ಟು ಸಾಲ್ವ್, ದೇ ಸ್ಟಿಲ್ ಎಂಜಾಯ್ಡ್ ದ ವೆಕೇಷನ್. ಓಕೆ, ಎಷ್ಟೇ ಪ್ರಾಬ್ಲಮ್ ಬಂದರೂ ಅವರು ವೆಕೇಷನ್ನ ಎಂಜಾಯ್ ಮಾಡಿದ್ರು. ಸೊ ಇನ್ ಸ್ಪೈಟ್ ಆಫ್. ಸೊ ಮುಂದಿನ ಪ್ರಶ್ನೆ, ಹೌ ಲಾಂಗ್ ಹ್ಯಾಸ್ ಜೇನ್ ಬಿನ್ ಲಿವಿಂಗ್ ಇನ್ ರಷ್ಯಾ? ಸೊ ಡ್ಯಾಶ್ 5 years ಅಂತ ಇದೆ. ಸೊ ಇಲ್ಲಿಗೆ ಯಾವ್ದು ಬರುತ್ತೆ ವರ್ಡು? ಆಪ್ಷನ್ ಫ್ರಮ್, ಸಿನ್ಸ್, ಫಾರ್, ಇನ್. ಹೌ ಲಾಂಗ್, ಎಷ್ಟು ದಿನದಿಂದ ಜೇನ್ ಅನ್ನತವನು ರಷ್ಯಾದಲ್ಲಿ ವಾಸಿಸ್ತಿದ್ದಾನಂತ ಕೇಳಿದ್ದಾರೆ. ಸೊ ಡ್ಯಾಶ್ ಇಯರ್ಸ್, ಇನ್ ಅಂತ ಬರಲ್ಲ, ಸಿನ್ಸ್ ಅಂತಲೂ ಬರಲ್ಲ, ಫ್ರಮ್ ಅಂತಲೂ ಬರಲ್ಲ, ಫಾರ್ ಸಿನ್ಸ್ ಇಯರ್ಸ್, ಫಾರ್ 5 years. ಸೊ ಇದು ಕಂಟಿನ್ಯೂ, ಇದಕ್ಕೆ ಇಲ್ಲಿಗೆ ಫಾರ್ ಅಂತ ಸೇರಿಸ್ಬೇಕು. ಓಕೆ. ಸೊ ಮುಂದಿನ ಪ್ರಶ್ನೆ, ಐ ಥಿಂಕ್ ದಿಸ್ ಡ್ರೆಸ್ ಈಸ್ ಡ್ಯಾಶ್ ಎಕ್ಸ್ಪೆನ್ಸಿವ್. ಆಪ್ಷನ್ಸ್: ಟೂ ಮಚ್, ಟೂ ಮಚ್, ಎನಫ್. ಐ ಥಿಂಕ್ ದಿಸ್ ಡ್ರೆಸ್ ಈಸ್ ಟೂ ಎಕ್ಸ್ಪೆನ್ಸಿವ್. ಜಾಸ್ತಿ ಎಕ್ಸ್ಪೆನ್ಸ್ ಇದೆ, ದುಬಾರಿಯಾಗಿದೆ. ಸೊ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ದ ಡಾಗ್ ಮೇಕ್ಸ್ ಡ್ಯಾಶ್ ಮಚ್ ನಾಯ್ಸ್ ದಟ್ ವಿ ಕೆನಾಟ್ ಸ್ಲೀಪ್. ಸೊ ಆಪ್ಷನ್ಸ್: ಸಚ್ ಎ, ಸಚ್, ಸೊ, ಟು. ದ ಡಾಗ್ ಮೇಕ್ಸ್ ಸೋ ಮಚ್ ನಾಯ್ಸ್. ಈ ಒಂದು ನಾಯಿಯು ತುಂಬ ಶಬ್ದ ಮಾಡುತ್ತದೆ, ಸೊ ಅದಕ್ಕೋಸ್ಕರ ನಾವು ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇಲ್ಲಿಗೆ ಯಾವ್ದು ವರ್ಡ್ ಬರುತ್ತೆ? ಸೋ ಮಚ್ ನಾಯ್ಸ್. ಸಚ್ ಬರಲ್ಲ, ಟು ಬರಲ್ಲ, ಸೋ ಮಚ್ ಅಂತ ಬರುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಸೋ ಇಸ್ ದ ಕರೆಕ್ಟ್ ಆಪ್ಷನ್. ವಾಟ್ ಈಸ್ ದ ಸಿನೋನಿಮ್ ಆಫ್ ಫ್ಯಾನ್ಡ್ ಔಟ್? ಸಮಾನಾರ್ಥಕ ಪದ. ಟರ್ನ್ಡ್ ಔಟ್, ಸ್ಪ್ರೆಡ್ ಔಟ್, ಗಾಟ್ ಲಾಸ್ಟ್, ಕಾಲ್ಡ್ ಆಫ್. ವಾಟ್ ಈಸ್ ದ ಸಿನೋನಿಮ್ ಆಫ್ ಫ್ಯಾನ್ಡ್ ಔಟ್ ಅಂದರೆ ಸ್ಪ್ರೆಡ್ ಔಟ್ ಅಂತ. ಓಕೆ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಡ್ಯಾಶ್ ವಿ ಡಿಸ್ಕಸ್ ದ ಡೀಟೇಲ್ಸ್, ಲೆಟ್ ಮೀ ಆಸ್ಕ್ ಯು ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅವರ್ ಆಫರ್. ಸೊ ಆಪ್ಷನ್ಸ್: ಆಫ್ಟರ್ವರ್ಡ್, ಬಿಫೋರ್, ಇನ್ ಸ್ಪೈಟ್ ಆಫ್, ಕಾನ್ಸಿಕ್ವೆಂಟ್ಲಿ. ಡ್ಯಾಶ್ ವಿ ಡಿಸ್ಕಸ್ ದ ಡೀಟೇಲ್ಸ್, ಲೆಟ್ ಮೀ ಆಸ್ಕ್ ಯು ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅವರ್ ಆಫರ್. ಓಕೆ. ಸೊ ಇಲ್ಲಿಗೆ ಯಾವ ವರ್ಡ್ ಕರೆಕ್ಟಾಗಿ ಕೂರುತ್ತೆ ಅಂತ ನೋಡೋಣ. ಸೊ ಆಫ್ಟರ್ವರ್ಡ್ ವಿ ಡಿಸ್ಕಸ್ ದ ಡೀಟೇಲ್ಸ್, ಇಲ್ಲಿಗೆ ಇದು ಸೆಂಟೆನ್ಸ್ ರಾಂಗ್ ಆಗುತ್ತೆ. ಸೊ ಇನ್ ಸ್ಪೈಟ್ ಆಫ್ ವಿ ಡಿಸ್ಕಸ್, ಅದು ಕೂಡ ಬರೋದಿಲ್ಲ. ಕಾನ್ಸಿಕ್ವೆಂಟ್ಲಿ, ಅದು ಕೂಡ ಮ್ಯಾಚ್ ಆಗೋದಿಲ್ಲ. ಸೊ ಬಿಫೋರ್ ವಿ ಡಿಸ್ಕಸ್ ದ ಡೀಟೇಲ್ಸ್, ಲೆಟ್ ಮೀ ಆಸ್ಕ್ ಯು ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅವರ್ ಆಫರ್. ನಾನು ನಿನ್ನ ಡೀಟೇಲ್ಸ್ ಕೇಳೋಕ್ಕಿಂತ ಮುಂಚೆನೇ ಸೊ ನೀವು ನಮ್ಮ ಒಂದು ಆಫರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬಿಫೋರ್ ಅನ್ನೋ ವರ್ಡು ಇಲ್ಲಿಗೆ ಸೂಟ್ ಆಗುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ಫಾರ್ ಅವರ್ ಕಾಫಿ ಬ್ರೇಕ್ ದ ಫೈರ್ ಅಲಾರ್ಮ್ ರ್ಯಾಂಗ್. ಆಪ್ಷನ್ಸ್: ಹಾರ್ಡ್ಲಿ ವಿ ಸೆಟ್ ಡೌನ್, ಸಿಟ್ಟಿಂಗ್ ಡೌನ್, ಜಸ್ಟ್ ಆ್ಯಸ್ ವಿ ಸ್ಯಾಟ್ ಡೌನ್, ಆ್ಯಸ್ ಲಾಂಗ್ ಆ್ಯಸ್ ಸಿಟ್ಟಿಂಗ್ ಡೌನ್. ಸೊ ನಾವಿನ್ನೇನು ಕಾಫಿಗೆ ಅಂತ ಕೂತ್ಕೋತಾ ಇದ್ವಿ ಅಷ್ಟರಲ್ಲಿ ಫೈರ್ ಅಲಾರ್ಮ್
ರ್ಯಾಂಗ್ ಆಯಿತು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಇದು ಯಾವುದು ಸರಿಯಾದ ಆನ್ಸರು? ಜಸ್ಟ್ ಆ್ಯಸ್ ವಿ ಸ್ಯಾಟ್ ಡೌನ್, ಜಸ್ಟ್ ಈಗ ತಾನೇ ನಾವು ಕೂತ್ಕೊಂಡ್ವಿ ಕಾಫಿ ಬ್ರೇಕಿಗೆ ಅಂತ ಬರುತ್ತೆ. ಸೊ ಆಪ್ಷನ್ 3. ಮುಂದಿನ ಪ್ರಶ್ನೆ, ಐ ಲೈಕ್ ಟು ರೀಡ್ ಮೈ ನ್ಯೂಸ್ ಪೇಪರ್ ಡ್ಯಾಶ್ ಟ್ರಾವೆಲಿಂಗ್ ಟು ವರ್ಕ್. ಸೊ ನಾನು ವರ್ಕಿಗೆ ಟ್ರಾವೆಲ್ ಮಾಡಬೇಕಾದ್ರೆ ನ್ಯೂಸ್ ಪೇಪರ್ನ ಓದೋದಕ್ಕೆ ನನಗೆ ಇಷ್ಟ. ಸೊ ಅಲ್ಲಿ ಏನು ಬರುತ್ತೆ ಫಿಲ್ ದ ಬ್ಲಾಂಕ್ಸಲ್ಲಿ? ಆಪ್ಷನ್ಸ್ ವೈಲ್, ಆ್ಯಸ್ ಸೂನ್ ಆ್ಯಸ್, ಸಿನ್ಸ್, ಬಿಕಾಸ್ ಆಫ್. ಸೊ ನಾನು ಹೋಗ್ತಾ ಇದ್ದೀನಿ, ವರ್ಕಿಗೆ ಹೋಗ್ತಾ ಇರ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಅಂದರೆ ವೈಲ್ ಅಂತ ಸೇರಿಸ್ಬೇಕು. ಓಕೆ, ಐ ಲೈಕ್ ಟು ರೀಡ್ ಮೈ ನ್ಯೂಸ್ ಪೇಪರ್ ವೈಲ್ ಟ್ರಾವೆಲಿಂಗ್ ಟು ವರ್ಕ್. ಓಕೆ, ಸೊ ಮುಂದಿನ ಪ್ರಶ್ನೆ, ಚೂಸ್ ದ ಆಡ್ ವರ್ಡ್. ವಿ ಯೂಶ್ವಲಿ ಗ್ರೋ ವೆಜಿಟೇಬಲ್ಸ್ ಇನ್ ಅವರ್ ಗಾರ್ಡನ್ ಬಟ್ ದಿಸ್ ಇಯರ್ ವಿ ಆರ್ ನಾಟ್ ಗ್ರೋಯಿಂಗ್ ಅಪ್ ಎನಿ. ಇದರಲ್ಲಿ ಆಡ್ ವರ್ಡ್ ಯಾವುದಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್, ಗ್ರೋ, ಅವರ್, ಅಪ್. ಇದರಲ್ಲಿ ಆಡ್ ವರ್ಡ್ ಯಾವುದು? ಅಪ್. ಓಕೆ, ಸೊ ಮುಂದಿನ ಪ್ರಶ್ನೆ, ಚೂಸ್ ದ ಆಡ್ ವರ್ಡ್. ಸೇಮ್ ಕ್ವಶನ್ ಇದೆ, ಬೇರೆ ಥರ ಕೊಟ್ಟಿದ್ದಾರೆ. ದ ನೇಮ್ ಆಫ್ ದ ಹೋಟೆಲ್ ವಿ ಸ್ಟೇಡ್ ಅಟ್ ಇನ್ ಜಮೈಕಾ ವಾಸ್ ಕಾಲ್ಡ್ ಗ್ರ್ಯಾಂಡ್ ಪ್ಯಾಲೇಸ್. ಸೊ ಆಪ್ಷನ್ಸ್ ಕಾಲ್ಡ್, ಆಫ್, ದ, ಇನ್. ಸೊ ಆಡ್ ವರ್ಡ್ ಯಾವುದು ಇದರಲ್ಲಿ? ಕಾಲ್ಡ್, CALLED. ಈ ವರ್ಡ್ ಆಡ್ ವರ್ಡ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಸೊ ಸೇಮ್ ಆಡ್ ವರ್ಡ್ನ ಕಂಡುಹಿಡಬೇಕು. ಮೊಜಾರ್ಟ್ ವಾಸ್ ಎ ವೆರಿ ಮಚ್ ಅನ್ಯೂಶುವಲ್ ಪರ್ಸ್ನಾಲಿಟಿ. ಸೊ ಆಪ್ಷನ್ಸ್ ವಾಸ್, ಮಚ್, ಅನ್ಯೂಶುವಲ್, ಪರ್ಸ್ನಾಲಿಟಿ. ಆಡ್ ವರ್ಡ್ ಯಾವುದು? ಮಚ್. ಓಕೆ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಆರ್ಡರ್ ಫಾರ್ ದಿಸ್ ಸೆಂಟೆನ್ಸ್? ಸೊ ಆಪ್ಷನ್ಸ್, ದ ಅಟ್ಮಾಸ್ಫಿಯರ್ ಆ್ಯಂಡ್ ದ ರಿವರ್ ಹ್ಯಾಸ್ ಕಾಸ್ಡ್ ಅನ್ಫಾರ್ಚುನೇಟ್ಲಿ ದ ವೇಸ್ಟ್ ಫ್ರಮ್ ದ ಫ್ಯಾಕ್ಟ್ರಿ ಸೀರಿಯಸ್ ಪೊಲ್ಯೂಷನ್ ಆಫ್. ಸೊ ಈ ಒಂದು 4 ಏನು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇದನ್ನ ರೀಅರೇಂಜ್ ಮಾಡಬೇಕು. ಸೊ ರೈಟ್ ಆರ್ಡರ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಮೊದಲಿಗೆ ಯಾವುದು ಬರುತ್ತೆ? ಅನ್ಫಾರ್ಚುನೇಟ್ಲಿ ದ ವೇಸ್ಟ್ ಫ್ರಮ್ ದ ಫ್ಯಾಕ್ಟ್ರಿ ಹ್ಯಾಸ್ ಕಾಸ್ಡ್ ಸೀರಿಯಸ್ ಪೊಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ದ ರಿವರ್. ಸೊ ಫಸ್ಟಿಗೆ 3ನೇದು ಬರುತ್ತೆ, ಆಮೇಲೆ 2ನೇದು ಬರುತ್ತೆ, ಆಮೇಲೆ 4ನೇದು, ಆಮೇಲೆ 1ನೇದು. ಸೊ 3, 2, 4, 1, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಈಸ್ ದ ರೈಟ್ ಚಾಯ್ಸ್? ಡಿಡ್ ಯು ಸಿ ಟ್ವಿನ್ ಲೈಟ್ 2 yesterday? ಆ್ಯನ್ ಆಸ್ಕ್ಡ್. ಸೊ ಆಪ್ಷನ್ಸ್, ಆ್ಯನ್ ಆಸ್ಕ್ಡ್ ಇಫ್ ಐ ಹ್ಯಾಡ್ ಸೀನ್ ಟ್ವಿನ್ ಲೈಟ್ 2 the day before. Anne asked if I saw twin light 2 yesterday. Anne asked me that I saw twin light 2 yesterday. Anne asked me if I have seen twin light 2 days ago. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? Anne asked if I had seen twin light 2 the day before. ಸೊ ಅಲ್ಲಿ ಎಸ್ಟರ್ಡೇ ಅಂತ ಬಂದರೆ ನೀವು ಇಲ್ಲಿ ಏನು ಹೇಳಬೇಕು? ಡೇ ಬಿಫೋರ್ ಅಂತ ಹೇಳಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ, ಸೆಲೆಕ್ಟ್ ದ ರೈಟ್ ಆನ್ಸರ್. ವಾಟ್ ನ್ಯಾಷನಾಲಿಟಿ ಈಸ್ ದ ಮ್ಯಾನ್ ಶಿ ಡ್ಯಾಶ್? ಹಿ ಈಸ್ ಇಂಗ್ಲೀಷ್. ಸೊ ಆಪ್ಷನ್ಸ್, ಈಸ್ ಮ್ಯಾರಿಡ್ ವಿತ್, ಗಾಟ್ ಮ್ಯಾರಿಡ್ ಟು, ಈಸ್ ಮ್ಯಾರಿಡ್ ಟು, ಗಾಟ್ ಮ್ಯಾರಿಡ್ ವಿತ್. ವಾಟ್ ನ್ಯಾಷನಾಲಿಟಿ ಈಸ್ ದ ಮ್ಯಾನ್ ಶಿ ಈಸ್ ಮ್ಯಾರಿಡ್ ಟು? ಓಕೆ, ಸೊ ಆಪ್ಷನ್ ಸಿ. ಹಿಸ್ ವೈಫ್ ಹ್ಯಾಸ್ ಹೆಡ್ ಏಕ್ಸ್ ಕ್ವೈಟ್ ಆಫನ್ ಡ್ಯಾಶ್. ಹೌದಾ ಅನ್ನೋದಕ್ಕೆ ಏನು ಬರುತ್ತೆ? ಸೊ ಆಪ್ಷನ್ಸ್, ಡಸಂಟ್ ಶಿ, ಡೂ ದೇ, ಡಸ್ ಶಿ, ಹ್ಯಾಸ್ ಶಿ. ಹಿಸ್ ವೈಫ್ ಹ್ಯಾಸ್ ಹೆಡ್ ಏಕ್ಸ್ ಕ್ವೈಟ್ ಆಫನ್, ಡಸಂಟ್ ಶಿ ಅಲ್ವಾ? ಸೊ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ದ ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಅಲ್ವಾ ಅನ್ನೋದಕ್ಕೆ ಏನು ಬರುತ್ತೆ? ಡಸಂಟ್, ಡಸ್, isn't, hasn't. The Nile is the longest river in the world. ಸೊ ಅಲ್ಲಿಗೆ ಏನು ಬರುತ್ತೆ?
isn't it ಬರುತ್ತೆ ಇಲ್ಲಿಗೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಯು ಹ್ಯಾವೆಂಟ್ ರಿಜಿಸ್ಟರ್ಡ್ ಫಾರ್ ಅಡಿಷ್ನಲ್ ಕೋರ್ಸಸ್ ಡ್ಯಾಶ್ ಯು. ಹ್ಯಾವ್ ಬರುತ್ತಾ, ಡೂ ಬರುತ್ತಾ, ಡೋಂಟ್ ಬರುತ್ತಾ, ಹ್ಯಾವೆಂಟ್ ಬರುತ್ತಾ? ಯು ಹ್ಯಾವೆಂಟ್ ರಿಜಿಸ್ಟರ್ಡ್ ಫಾರ್ ಅಡಿಷ್ನಲ್ ಕೋರ್ಸಸ್. ಹ್ಯಾವ್ ಯು, ಇಲ್ಲಿಗೆ ಹ್ಯಾವ್ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಮುಂದಿನ ಪ್ರಶ್ನೆ, ದ ಕಂಪನಿ ಹ್ಯಾಸ್ ನೆವರ್ ಪ್ರೊವೈಡೆಡ್ ಗುಡ್ ಸರ್ವಿಸ್ ಡ್ಯಾಶ್ ಹಿಟ್. ಆಪ್ಷನ್ಸ್ ಹ್ಯಾಸಂಟ್, ಹ್ಯಾಸ್, ಡಸಂಟ್, ಈಸಂಟ್. ದ ಕಂಪನಿ ಹ್ಯಾಸ್ ನೆವರ್ ಪ್ರೊವೈಡೆಡ್ ಗುಡ್ ಸರ್ವಿಸ್. ಹ್ಯಾಸ್ ಇಟ್, ಹ್ಯಾಸ್ ಇಟ್. ಸೊ ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ ದ ಫ್ರೇಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಮೀನ್? ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ಏನು? ಆಪ್ಷನ್ಸ್ ಟಾಪ್ ಆ್ಯಂಡ್ ಬಾಟಮ್, ಫ್ಲೋರ್ಸ್ ಆ್ಯಂಡ್ ಸೀಲಿಂಗ್ಸ್, ಟೇಕ್ ಆಫ್ಸ್ ಆ್ಯಂಡ್ ಲ್ಯಾಂಡಿಂಗ್ಸ್, ಹೈಸ್ ಆ್ಯಂಡ್ ಲೋಸ್. ಸೊ ಹಂಗಂದ್ರೆ ಏನು ಅಂದರೆ ಹೈಸ್ ಆ್ಯಂಡ್ ಲೋಸ್ ಅಂತ ಅರ್ಥ. ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ಹೈಸ್ ಆ್ಯಂಡ್ ಲೋಸ್. ಸೊ ನೆಕ್ಸ್ಟ್ ಕ್ವಶನ್, ಐ ಟಾಕ್ಡ್ ಟು ಬೆಟ್ಟಿ ಎಸ್ಟರ್ಡೇ ಡ್ಯಾಶ್ ಶಿ ವುಡ್ ನಾಟ್ admit her mistake. So options, even then, even if, even as if. I talked to Betty yesterday, even then she would not admit her mistake. So even then is the correct option. So ಮುಂದಿನ ಪ್ರಶ್ನೆ, she is a good specialist dash. I did not hesitate to ask her for help. She is a good specialist. So option, so that, although, even though, therefore. So ಅಲ್ಲಿ ಏನು ಬರುತ್ತೆ? She is a good specialist, therefore I did not hesitate to ask her for help. So option B. ಮುಂದಿನ ಪ್ರಶ್ನೆ, he was shocked dash what he had done. So options, when he realized that, as he realized that, when realizing that. He was shocked when he realized what he had done. Okay, so option A. ಮುಂದಿನ ಪ್ರಶ್ನೆ, do you like living alone? Yes, and now I dash for myself. So options, used to cook, used to cooking, am used to cooking, am used to cook. Do you like living alone? Yes, and now I am used to cooking for myself. I ಬಂದಮೇಲೆ ಇಲ್ಲಿ ಆಮ್ ಬಂದೇ ಬರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ಫಿಶ್ ಆರ್ ದೇರ್ ಇನ್ ದ ಬ್ಯಾಸ್ಕೆಟ್. ಸೊ ಅಲ್ಲಿ ಏನು ಬರುತ್ತೆ? ಫಿಲ್ ದ ಬ್ಲ್ಯಾಂಕ್. ಆಪ್ಷನ್ಸ್ ನೋಡೋಣ. ಹೌ ಮಚ್ ನಂಬರ್ ಆಫ್, ಡು ಯು ನೋ ಹೌ ಮಚ್, ಹೌ ಮೆನಿ, ವಾಟ್ ಇಸ್. ಸೊ ಇಲ್ಲಿ ಕೇಳಿದರೆ ಡ್ಯಾಶ್ ಫಿಶ್ ಆರ್ ದೇರ್ ಇನ್ ದ ಬ್ಯಾಸ್ಕೆಟ್ ಅಂದರೆ ಹೌ ಮೆನಿ ಫಿಶಸ್ ಆರ್ ದೇರ್ ಇನ್ ದ ಬ್ಯಾಸ್ಕೆಟ್. ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇದನ್ನ ನೀವು ಗಮನಿಸ್ಕೊಡಿ. ಓಕೆ, ಸೊ ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಎಕನಾಮಿಕ್ ರೂಲ್ಸ್ ದ ಗ್ರೇಟರ್ ದ ಡಿಮ್ಯಾಂಡ್ ದ ಡ್ಯಾಶ್ ದ ಪ್ರೈಸ್. ಏನು ಬರುತ್ತೆ? ಆಪ್ಷನ್ಸ್, ಹೈಯರ್, ದ ಹೈ, ದ ಹೈಯರ್, ಹೈ. ಇಲ್ಲಿ ಏನು ಬರುತ್ತೆ? ಅಕಾರ್ಡಿಂಗ್ ಟು ದ ಎಕನಾಮಿಕ್ ರೂಲ್ಸ್ ದ ಗ್ರೇಟರ್ ದ ಡಿಮ್ಯಾಂಡ್ ದ ಹೈಯರ್ ದ ಪ್ರೈಸ್. ಸೊ ಇಲ್ಲಿ ಆಪ್ಷನ್ಸ್ ಯಾವುದು? ಹೈಯರ್, ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ಐ ಡಿಸ್ಲೈಕ್ ಡ್ಯಾಶ್ ಇನ್ ಸಾಲ್ಟ್ ವಾಟರ್. ಆಪ್ಷನ್ಸ್, ಫಾರ್ ಮೀ ಟು ಸ್ವಿಮ್, ಸ್ವಿಮ್ಮಿಂಗ್, ಟು ಸ್ವಿಮ್, ಸ್ವಿಮ್. ಐ ಡಿಸ್ಲೈಕ್ ಸ್ವಿಮ್ಮಿಂಗ್ ಇನ್ ದ ಸಾಲ್ಟ್ ವಾಟರ್. ಸೊ ಮುಂದಿನ ಪ್ರಶ್ನೆ, ಮ್ಯಾಚ್ ದ ವರ್ಡ್ಸ್ ವಿತ್ ದೇರ್ ಡೆಫಿನೇಷನ್ಸ್. ಸೊ ಇಲ್ಲಿ ನೋಡ್ಬೋದು, ಸ್ಕಿನ್ ಅಂತ ಕೊಟ್ಟಿದ್ದಾರೆ, ಪೆಡೆಸ್ಟ್ರಿಯನ್, ಆ್ಯಂಬುಲೆನ್ಸ್, ಕರೇಜ್, ಎ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಎಂಜಾಯ್ಮೆಂಟ್. ಸೊ ಈಗ ನೋಡೋಣ,
ಸ್ಕಿನ್ ಅಂತ ಕೇಳಿದರೆ ಸ್ಕಿನ್ ಅಂದರೆ ಏನು? ದ ಎಬಿಲಿಟಿ ಟು ಡೂ ಥಿಂಗ್ಸ್ ದಟ್ ಒನ್ ಫೈಂಡ್ಸ್ ಫ್ರೈಟ್ನಿಂಗ್, ಎ ಪರ್ಸನ್ ವಾಕಿಂಗ್ ರಾದರ್ ದನ್ ಟ್ರಾವೆಲಿಂಗ್ ಇನ್ ಎ ವೆಹಿಕಲ್, ದ ಔಟರ್ ಕವರಿಂಗ್ ಆಫ್ ದ ಸಮಥಿಂಗ್, ಎ ವೆಹಿಕಲ್ ಫಾರ್ ಟೇಕಿಂಗ್ ಪೀಪಲ್ ಟು ಆ್ಯಂಡ್ ಎ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಎಂಜಾಯ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಏನು ನೋಡೋಣ. ಸ್ಕಿನ್ ಅಂದರೆ ದ ಔಟರ್ ಕವರಿಂಗ್ ಆಫ್ ಸಮಥಿಂಗ್, ಪೆಡೆಸ್ಟ್ರಿಯನ್ ಅಂದರೆ ದ ಪರ್ಸನ್ ವಾಕಿಂಗ್ ರಾದರ್ ದ್ಯಾನ್ ಟ್ರಾವೆಲಿಂಗ್ ಇನ್ ಎ ವೆಹಿಕಲ್ ಅಂದರೆ ನಡ್ಕೊಂಡು ಹೋಗುವಂಥದ್ದು. ಸೊ ನೆಕ್ಸ್ಟ್ ಆ್ಯಂಬುಲೆನ್ಸ್ ಅಂದರೆ ವೆಹಿಕಲ್ ಫಾರ್ ಟೇಕಿಂಗ್ ಪೀಪಲ್ ಇದು ಬರುತ್ತೆ. ಸೊ ನೆಕ್ಸ್ಟ್ ಕರೇಜ್ ಅಂದರೆ ದ ಎಬಿಲಿಟಿ ಟು ಡೂ ಥಿಂಗ್ಸ್ ದಟ್ ಒನ್ ಫೈಂಡ್ಸ್ ಫ್ರೈಟ್ನಿಂಗ್, ಅದಕ್ಕೆ ಕರೇಜ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿ ಸ್ಟಿಲ್ ಲಿವ್ ಇನ್ ಅರಿಜೋನಾ ಇನ್ ಆ್ಯನ್ ಅಪಾರ್ಟ್ಮೆಂಟ್ ನಿಯರ್ ಡ್ಯಾಶ್ ಐ ಸ್ಟಡಿ. ಸೊ ಆಪ್ಷನ್ಸ್ ದೇರ್, ವೇರ್, ವೇರ್ ಎವರ್, ಹಿಯರ್. ಇಲ್ಲಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ವೇರ್ ಅಂತ ಬರುತ್ತೆ. ಓಕೆ, ವೇರ್ ಐ ಸ್ಟಡಿ. ಸೊ ಮುಂದಿನ ಪ್ರಶ್ನೆ, he had to work dash otherwise he would have fallen behind the others. He had to work. Options more, harder, hardly, hard, the hardest. He had to work hard. ತುಂಬ ಕಷ್ಟಪಟ್ಟು ವರ್ಕ್ ಮಾಡಬೇಕು. ಅದರ್ವೈಸ್ he would have fallen behind the others. ಸೊ ಅಲ್ಲಿಗೆ ಹಾರ್ಡ್ ಅಂತ ಸೇರಿಸಿ. ಸೊ ಮುಂದಿನ ಪ್ರಶ್ನೆ, ಐ ಲೈಕ್ ವಾರ್ಮ್ ಕಂಟ್ರೀಸ್ dash as in Spain, like Spain, as the Spain, like Spanish. Okay, I like warm countries like Spain. ಸೊ ಸ್ಪ್ಯಾನಿಷ್ ಕೂಡ ಅಲ್ಲಿ ಬರೋದಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ, ಹೆಡ್ರಿಯಾನಾ ಡ್ಯಾಶ್ ಹರ್ ಮದರ್. ಆಪ್ಷನ್ಸ್ ಲುಕ್ಸ್ ಲೈಕ್, ಈಸ್ ಲುಕ್ ಲೈಕ್, ಈಸ್ ಅಲೈಕ್, ಈಸ್ ಲೈಕ್. ಆಡ್ರಿಯಾನಾ ಲುಕ್ಸ್ ಲೈಕ್ ಹರ್ ಮದರ್. ಸೊ ಅದಕ್ಕೆ ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ಓಪನ್ ದ ಬುಕ್ ಡ್ಯಾಶ್ ಆ್ಯಂಡ್ ಲುಕ್ ಅಟ್ ದ ಪಿಕ್ಚರ್. ಓಪನ್ ದ ಬುಕ್. ಸೊ ಆಪ್ಷನ್ಸ್ ಅಟ್ 21st ಪೇಜ್, ಆನ್ ಪೇಜ್ 21st, ಅಟ್ ಪೇಜ್ 21, ಆನ್ ದ 21 ಪೇಜ್. ಓಪನ್ ದ ಬುಕ್ ಅಟ್ page 21. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಡೆಫಿನೇಷನ್ಸ್ ಮ್ಯಾಚಸ್ ವಿತ್ ದ ವರ್ಡ್ ಫ್ರ್ಯಾಂಕ್. ಸೊ ಫ್ರ್ಯಾಂಕ್ ಅಂದರೆ ಏನು ಅಂತ ಕೇಳಿದರೆ, ಹ್ಯಾವಿಂಗ್ ಆರ್ ಶೋಯಿಂಗ್ ಕೈಂಡ್ ಫೀಲಿಂಗ್ಸ್ ಟುವರ್ಡ್ಸ್ ಅದರ್ಸ್, ನಾಟ್ ಹೈಡಿಂಗ್ ಇಸ್ ಆರ್ ಹರ್ ಫೀಲಿಂಗ್ಸ್ ಓಪನ್ ಆ್ಯಂಡ್ ಹಾನೆಸ್ಟ್, ಎ ಪರ್ಸನ್ ಹೂ ಈಸ್ ಆನ್ ದ ಅದರ್ ಸೈಡ್ ಆಫ್ ಎ ಡಿಸ್ಕಷನ್, ಫೈಟ್, ಎಕ್ಸೆಟ್ರಾ, ಎ ಗುಡ್ ವರ್ಕರ್. ಸರಿಯಾದ ಉತ್ತರ ಬಂದುಬಿಟ್ಟು ನಾಟ್ ಹೈಡಿಂಗ್ ಹಿಸ್ ಆರ್ ಹರ್ ಫೀಲಿಂಗ್ಸ್, ಓಪನ್ ಆ್ಯಂಡ್ ಹಾನೆಸ್ಟ್. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದೀಸ್ ಡೆಫಿನೇಷನ್ಸ್ ಮ್ಯಾಚಸ್ ದ ವಿತ್ ದ ವರ್ಡ್ ಫ್ರಜೈಲ್. ಯಾವುದು ಮ್ಯಾಚ್ ಆಗುತ್ತೆ ನೋಡೋಣ. ಈಸಿಲಿ ಬ್ರೋಕನ್, ಡ್ಯಾಮೇಜ್ಡ್ ಆರ್ ಡೆಸ್ಟ್ರಾಯ್ಡ್, ಹ್ಯಾವಿಂಗ್ ಆರ್ ಶೋಯಿಂಗ್ ಎಲಿಗೆನ್ಸ್, ಅನ್ಪ್ಲೆಸೆಂಟ್ಲಿ ಕೋಲ್ಡ್, ಲ್ಯಾಕಿಂಗ್ ಫ್ರೆಶ್ ಏರ್ ಆರ್ ವೆಂಟಿಲೇಷನ್. ಸೊ ಫ್ರಾಜೈಲ್ ಅಂದರೆ ಈಸಿಲಿ ಬ್ರೋಕನ್, ಡ್ಯಾಮೇಜ್ಡ್ ಅಥವಾ ಡೆಸ್ಟ್ರಾಯ್ಡ್ ಅಂತ ಅರ್ಥ. ಸೊ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಡೆಫಿನೇಷನ್ಸ್ ಮ್ಯಾಚಸ್ ವಿತ್ ದ ವರ್ಡ್ ಹಾಸ್ಟಿಲಿಟಿ. ಇಲ್ಲಿ ಹಾಸ್ಟಿಲಿಟಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಫ್ರೆಂಡ್ಲಿ, ವೆಲ್ಕಮಿಂಗ್ ಬಿಹೇವಿಯರ್ ಟುವರ್ಡ್ಸ್ ಗೆಸ್ಟ್, ಬ್ಯಾಡ್ ಲಕ್, ಅನ್ಫ್ರೆಂಡ್ಲಿ ಆರ್ ಅಗ್ರೆಸಿವ್ ಬಿಹೇವಿಯರ್ ಬಿಲಾಂಗಿಂಗ್ ಟು ದ ಪಾಸ್ಟ್. ಸರಿಯಾದ ಉತ್ತರ ಬಂದುಬಿಟ್ಟು ಅನ್ಫ್ರೆಂಡ್ಲಿ, ಅಗ್ರೆಸಿವ್ ಬಿಹೇವಿಯರ್. ಸೊ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಡೆಫಿನೇಷನ್ಸ್ ಮ್ಯಾಚಸ್ ವಿತ್ ದ ವರ್ಡ್ ಡೆನ್ಸ್. ಆಪ್ಷನ್ಸ್ ಗೆಟಿಂಗ್ ವೆರಿ ಲಿಟಲ್ ರೈನ್ಫಾಲ್, ಪ್ಲೆಸೆಂಟ್ಲಿ ವಾರ್ಮ್, containing a lot of people or things in a small area, the process of making something better. ಸೊ ಡೆನ್ಸ್ ಅನ್ನೋ ಪದಕ್ಕೆ ಸೊ ಯಾವುದು ಇಲ್ಲಿ ಮ್ಯಾಚ್ ಆಗುತ್ತೆ ಅಂದರೆ, ಯಾವ ಡೆಫಿನೇಷನ್ನು ಕಂಟೈನಿಂಗ್ ಎ ಲಾಟ್ ಆಫ್ ಥಿಂಗ್ಸ್ ಆರ್ ಪೀಪಲ್ ಇನ್ ಸ್ಮಾಲ್ ಏರಿಯಾದಲ್ಲಿ ತುಂಬ ಜನ ಕರಿಬೋದು. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಡೆಫಿನೇಷನ್ಸ್ ಮ್ಯಾಚಸ್ ವಿತ್ ದ ವರ್ಡ್ ಮಿಸ್ಫಾರ್ಚೂನ್.
ಮಿಸ್ಫಾರ್ಚೂನ್ ಅಂದರೆ ಏನು? ಎ ನ್ಯಾಚುರಲ್ ಕ್ಯಾಟಸ್ಟ್ರೋಫ್, ಗುಡ್ ಲಕ್, ಎ ಲಾರ್ಜ್ ಏರಿಯಾ ಕವರ್ಡ್ ವಿತ್ ಟ್ರೀಸ್, ಬ್ಯಾಡ್ ಲಕ್. ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ, ಬ್ಯಾಡ್ ಲಕ್. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಡೆಫಿನೇಷನ್ಸ್ ಮ್ಯಾಚಸ್ ವಿತ್ ದ ವರ್ಡ್ ಹೇರ್? HEIR. ಆಪ್ಷನ್ಸ್: ಎ ಪರ್ಸನ್ ಹೂ ಆಫರ್ಸ್ ಟು ಪಾರ್ಟಿಸಿಪೇಟ್ ಇನ್ ಎ ಟಾಸ್ಕ್, ಎ ಪರ್ಸನ್ ಹೂ ಶೋಸ್ ದ ವೇ, ಸಮಥಿಂಗ್ ದಟ್ ಯು ಡೂ ಆಫನ್, ಎ ಪರ್ಸನ್ ಹೂ ಇನ್ಹೆರಿಟ್ಸ್ ಆ್ಯಂಡ್ ಕಂಟಿನ್ಯೂಸ್ ದ ವರ್ಕ್ ಆಫ್ ಎ ಪ್ರಿಡಿಸೆಸರ್. ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಎ ಪರ್ಸನ್ ಹೂ ಇನ್ಹೆರಿಟ್ಸ್ ಆ್ಯಂಡ್ ಕಂಟಿನ್ಯೂಸ್ ದ ವರ್ಕ್ ಆಫ್ ಎ ಪ್ರಿಡಿಸೆಸರ್. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಎಂಡಿಂಗ್ ಆಫ್ ದ ಸೆಂಟೆನ್ಸ್? ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದನ್ನು ನೋಡೋಣ. ಹ್ಯಾಡ್ ಜಾನ್ ಅಕ್ಸೆಪ್ಟೆಡ್ ದ ಮನಿ ಡ್ಯಾಶ್. ಸೊ ಆಪ್ಷನ್ಸ್: he would have been admitted to the university, he would have paid his duties, he will have caught the taxi, he will not lose the match. ಸರಿಯಾದ ಉತ್ತರ ಬಂದುಬಿಟ್ಟು he would have paid his rent in time. ಓಕೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಎಂಡಿಂಗ್ ಆಫ್ ದ ಸೆಂಟೆನ್ಸ್? ಸೇಮ್ ಅದೇ ಥರ ಇದೆ. Wherever she goes dash. Options: she always takes her children with her to do the wrong thing, she cooks delicious meals, she will buy a new history book. Wherever she goes, she always takes the dog with her. Okay. So next question, what is the right ending of the sentence? ಏನು? Though she does not have enough money. Options: Anne buys whatever she wants. We ran to the room to see what had happened. Jonathan could not buy that car. Susan usually avoided answering. So ನೋಡೋಣ ಸೆಂಟೆನ್ಸು. Though she does not have enough money, Jonathan could not buy that car. So option C. ವಾಟ್ ಈಸ್ ದ ರೈಟ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್? ಸೊ ಇಷ್ಟು ತನಕ ನಾವು ಎಂಡಿಂಗ್ ನೋಡಿದ್ವಿ, ಈಗ ಬಿಗಿನಿಂಗ್ ನೋಡೋಣ. ಡ್ಯಾಶ್ ಆಫನ್ ವಿಸಿಟ್ಸ್ ರೆಫ್ಯೂಜಿ ಕ್ಯಾಂಪ್ಸ್ ಇನ್ ಪೂರ್ ಕಂಟ್ರೀಸ್. ಸೊ ಆಪ್ಷನ್ಸ್: ಆ್ಯಸ್ ದ ಯುನೈಟೆಡ್ ನೇಷನ್ಸ್ ಅಂಬಾಸಿಡರ್ Salma became involved in agrarian work, she wants to differ from her colleagues, she travels to rich countries. ಸರಿಯಾದ ಉತ್ತರ ಬಂದುಬಿಟ್ಟು ಆ್ಯಸ್ ದ ಯುನೈಟೆಡ್ ನೇಷನ್ಸ್ ಅಂಬಾಸಿಡರ್ Salma often visits refugee camps in poor countries. So next question, what is the right beginning of the sentence? Dash that energy flows through the human body along 12 lines or meridians. ಸೊ ಇಲ್ಲಿ ಏನು ಬರುತ್ತೆ ಫಸ್ಟಿಗೆ ನೋಡೋಣ. ಆಪ್ಷನ್ಸ್: ಪೀಪಲ್ ಆರ್ ಬಿಕಮಿಂಗ್ ವರಿಡ್ ಅಬೌಟ್ ದ ಸೈಡ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್, if you throw all the medicine in the world into the sea, acupuncture is based on the idea, cosmetology is based on the idea. So acupuncture is based on the idea that energy flows through human body along 12 lines or meridians. ಇಲ್ಲಿಗೆ ಆಪ್ಷನ್ ಸಿ. So next, today aluminum dash so widely dash that it is hard to imagine the world without it. ಸೊ ಇಲ್ಲಿ ಎರಡು ಆಪ್ಷನ್ ಇದೆ. ವಾಸ್ ಯೂಸ್ಡ್ ಬರುತ್ತೆ, ಈಸ್ ಬೀಯಿಂಗ್ ಯೂಸ್ಡ್ ಬರುತ್ತೆ, ಈಸ್ ಯೂಸ್ಡ್, ವಿಲ್ ಬಿ ಯೂಸ್ಡ್. ಸೊ ಇಲ್ಲಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಫಸ್ಟ್ನೇ ಕಾಲಮಿಗೆ ದ ಅಲ್ಯೂಮಿನಿಯಂ ಈಸ್ ಯೂಸ್ಡ್, ದ ಟುಡೇ ಅಲ್ಯೂಮಿನಿಯಂ ಈಸ್ ಸೋ ವೈಡ್ಲಿ ಯೂಸ್ಡ್ ದಟ್ ಇಟ್ ಈಸ್ ಹಾರ್ಡ್ ಟು ಇಮ್ಯಾಜಿನ್ ದ ವರ್ಲ್ಡ್ ವಿತೌಟ್ ಇಟ್. ಅರ್ಥ ಆಯ್ತಲ್ವಾ? ಸೊ ಫಸ್ಟಿಗೆ ನೀವು ಸೆಂಟೆನ್ಸ್ನ ಕರೆಕ್ಟಾಗಿ ಓದ್ಕೊಡಿ, ಆಮೇಲೆ ಒಂದೊಂದೇ ಮ್ಯಾಚ್ ಮಾಡ್ತಾ ಹೋಗಿ, ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಸೈಂಟಿಸ್ಟ್ ಹ್ಯಾವ್ ಪುಟ್ ಆನ್ ಎಕ್ಸ್ಟ್ರಾಕ್ಟ್ ಡೇಟ್ ಆನ್ ಆರ್ಮಗೆಡನ್, ಇಟ್ ಡ್ಯಾಶ್ ಆನ್ September 21st.
2030. Occurred, would occur, will occur, occurs. Scientists have put an exact date on Armageddon. It will occur on September 21st. So option C ಬರುತ್ತೆ. ಸೊ ಮುಂದಿನ ಪ್ರಶ್ನೆ, ದ ಟ್ರೆಡಿಷನ್ ಆಫ್ ಹ್ಯಾವಿಂಗ್ ಕ್ಯಾಂಡಲ್ಸ್ ಆನ್ ಬರ್ತ್ಡೇ ಕೇಕ್ಸ್ ಡ್ಯಾಶ್ ಬ್ಯಾಕ್ ಟು ದ ಏನ್ಷಿಯಂಟ್ ಗ್ರೀಕ್ಸ್. The tradition of having candles on birthday cakes goes back to the ancient Greeks. So option A. So ಮುಂದಿನ ಪ್ರಶ್ನೆ, the cocoa tree originally dashed from the Amazon rainforest. Options: comes, was coming, is coming, will come. The cocoa tree originally comes from the Amazon rainforest. Option A. So ಮುಂದಿನ ಪ್ರಶ್ನೆ, Jane had to go on a long journey. She dashed her money in a pot and put butter over it. Options: hide, had hidden, will hide. Jane had to go on to inquire about an item which dashed on one of the buses on Friday. So options: was left, was leaving, had been left. I am writing to inquire about an item which was left on one of the buses on Friday. So option A. ಮುಂದಿನ ಪ್ರಶ್ನೆ, Pygmalion dash the king of Cyprus on a famous sculpture. ಆಪ್ಷನ್ಸ್ ಏನು ಬರುತ್ತೆ? ಈಸ್ ಬರುತ್ತಾ, ಹ್ಯಾಸ್ ಬೀನ್ ಬರುತ್ತಾ, ವಾಸ್ ಬರುತ್ತಾ, ಹ್ಯಾಡ್ ಬೀನ್ ಬರುತ್ತಾ? ಸೊ ಪಿಗ್ಮ್ಯಾಲಿಯನ್ ವಾಸ್ ದ ಕಿಂಗ್ ಆಫ್, ಅಂದರೆ ಇದು ಹಿಂದೆ ಹೇಳ್ತಾರಲ್ಲ ಪಾಸ್ಟ್, ಸೊ ಅದಕ್ಕೋಸ್ಕರ ವಾಸ್ ಅಂತ ಬಂದಿದೆ. ಸೊ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಪ್ರಶ್ನೆ, ಡು ಯು ಎವರ್ ರಿಗ್ರೆಟ್ ಡ್ಯಾಶ್ ಟು ಯೂನಿವರ್ಸಿಟಿ? ಆಪ್ಷನ್ಸ್: ಟು ಗೋ, ಗೋಯಿಂಗ್, being gone, you going. Do you ever regret going to university? Option B. ಮುಂದಿನ ಪ್ರಶ್ನೆ, please dash Jennifer that the guests have arrived. So options: remind me telling, remember me to tell, remember telling, remind me to tell. Please remind me to tell Jennifer that the guests have arrived. So option D. Next ನೋಡೋಣ, why dash so rude? He isn't usually like that. Options: is Carl being, was Carl, does Carl, has Carl been. Why is Carl being so rude? Why is ಅಂತ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಎಮ್ಮಿ ಆ್ಯಂಡ್ ಸ್ಯಾಲಿ ಆರ್ ನಾಟ್ ಟಾಕಿಂಗ್ ಟು ಡ್ಯಾಶ್. ಸೊ ಅನದರ್ ಬರುತ್ತಾ ಅಥವಾ ಅದರ್ ಬರುತ್ತಾ, ಒನ್ ಟು ಅನದರ್, ಈಚ್ ಅದರ್. ಎಮ್ಮಿ ಆ್ಯಂಡ್ ಸ್ಯಾಲಿ ಆರ್ ನಾಟ್ ಟಾಕಿಂಗ್ ಟು ಈಚ್ ಅದರ್. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಶಿ ಹ್ಯಾಸ್ ಬೀನ್ ಇನ್ವೈಟೆಡ್ ಟು ವೆಡ್ಡಿಂಗ್ ಸೆರೆಮನಿ ನೆಕ್ಸ್ಟ್ ಸಂಡೇ. ಶಿ ಹ್ಯಾಸ್ ಬೀನ್. ಓಕೆ, ಪ್ರಶ್ನೆ ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಏನು ಬರುತ್ತೆ ಆಪ್ಷನ್ಸ್ ನೋಡೋಣ. ಕೆವಿನ್ಸ್ ಆ್ಯಂಡ್ ಸ್ಯಾಂಡಿಸ್, ಕೆವಿನ್ಸ್ ಆ್ಯಂಡ್ ಸ್ಯಾಂಡಿಸ್, ಕೆವಿನ್ ಆ್ಯಂಡ್ ಸ್ಯಾಂಡಿಸ್, ಕೆವಿನ್ ಆ್ಯಂಡ್ ಸ್ಯಾಂಡ್ಸ್. ಶಿ ಹ್ಯಾಸ್ ಬೀನ್ ಇನ್ವೈಟೆಡ್ ಟು ಕೆವಿನ್ ಆ್ಯಂಡ್ ಸ್ಯಾಂಡಿಸ್ ವೆಡ್ಡಿಂಗ್ ಸೆರೆಮನಿ ನೆಕ್ಸ್ಟ್ ಸಂಡೇ. ಸೊ ಆಪ್ಷನ್ ಸಿ. Jenny has dash exciting news to tell. Jenny has dash exciting news to tell. So options ಏನು ಬರುತ್ತೆ ಅಲ್ಲಿ? ಎನಿ, ಸಮ್, ಎ ಪೇರ್ ಆಫ್, ಸಮ್ ಆಫ್. Jenny has some exciting news. ಇಲ್ಲಿ ಸಮ್ ಬರುತ್ತೆ ಸ್ನೇಹಿತರೆ. ಓಕೆನಾ?
ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ಯುವರ್ ನ್ಯೂ ರೂಮೇಟ್ ಡ್ಯಾಶ್. ಸೊ ಆಪ್ಷನ್ಸ್ ಲೈಕ್, ಲುಕ್ ಲೈಕ್, ಅಲೈಕ್, ಅನ್ಲೈಕ್. ವಾಟ್ ಈಸ್ ಯುವರ್ ನ್ಯೂ ರೂಮೇಟ್ ಲೈಕ್? ಸೊ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ದೇರ್ ಈಸ್ ಡ್ಯಾಶ್ ಲೆಮೊನೇಡ್ ಹ್ಯಾವ್ ಅನದರ್ ಗ್ಲಾಸ್. ಲಿಟಲ್, ಎ ಫ್ಯೂ, ಎ ಗ್ರೇಟ್ ಡೀಲ್, plenty of. There is plenty of lemonade. Have another glass. So option D. ಮುಂದಿನ ಪ್ರಶ್ನೆ, did you let Mike dash the event? So options to plan, plan, planning, in planning. Did you let Mike plan the event? Option B. ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ಟು ಟ್ರೈ ದಿಸ್ ಡಾರ್ಕ್ ಗ್ರೀನ್ ಸ್ಯೂಟ್. ಸೊ ಆಪ್ಷನ್ಸ್ ವುಡ್ ಯು ಲೈಕ್, ಆರ್ ಯು ಲೈಕಿಂಗ್, ಡು ಯು ಲೈಕ್, ಆರ್ ಯು ಲೈಕ್. ಡ್ಯಾಶ್ ಟು ಟ್ರೈ ದಿಸ್ ಡಾರ್ಕ್ ಗ್ರೀನ್ ಸ್ಯೂಟ್ ಅಂದರೆ ಏನು ಬರುತ್ತೆ ಇಲ್ಲಿ? ವುಡ್ ಯು ಲೈಕ್ ಟು ಟ್ರೈ ದಿಸ್ ಡಾರ್ಕ್ ಗ್ರೀನ್ ಸ್ಯೂಟ್. ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ದಿಸ್ ರೂಮ್ ಈಸ್ ಸೋ ಡರ್ಟಿ ಇಟ್ ನೀಡ್ಸ್ ಡ್ಯಾಶ್. To be cleaning, being cleaned, to clean. This room is so dirty it needs cleaning. Okay, so option B. ಮುಂದಿನ ಪ್ರಶ್ನೆ, are there dash letters today? Any, some, none, much. Are there any letters today? ಸೊ ಇಲ್ಲಿ ಎನಿ ಬರುತ್ತೆ, ಹಾಗಾಗಿ ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ದೀಸ್ ಜೀನ್ಸ್ ಆರ್ ಟು ಓಲ್ಡ್ ಯು ನೀಡ್ ಟು ಬೈ ಡ್ಯಾಶ್. ಆಪ್ಷನ್ಸ್ ನ್ಯೂ ಒನ್, ದ ನ್ಯೂ ಒನ್ಸ್, ಎ ನ್ಯೂ ಒನ್ಸ್, ಸಮ್ ನ್ಯೂ ಒನ್ಸ್. ದೀಸ್ ಜೀನ್ಸ್ ಆರ್ ಟು ಓಲ್ಡ್ ಯು ನೀಡ್ ಟು ಬೈ ಸಮ್ ನ್ಯೂ ಒನ್ಸ್. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಯು ಡ್ಯಾಶ್ ಟೇಕ್ ದ ಚಿಲ್ಡ್ರನ್ ಔಟ್ ಫಾರ್ ಎ ವಾಕ್. ಸೊ ಆಪ್ಷನ್ಸ್ ಹ್ಯಾಡ್ ಬೆಟರ್, ವುಡ್ ರಾದರ್ ಟು, ವುಡ್ ಬೆಟರ್, ಹ್ಯಾಡ್ ಬೆಟರ್ ಟು. ಸೊ ಯು ಹ್ಯಾಡ್ ಬೆಟರ್ ಟು ಟೇಕ್ ದ ಚಿಲ್ಡ್ರನ್ ಔಟ್ ಫಾರ್ ಎ ವಾಕ್, ಇದು ಸರಿಯಾದ ಸೆಂಟೆನ್ಸ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ದಿಸ್ ಮ್ಯೂಸಿಯಂ ಈಸ್ ದ ಮೋಸ್ಟ್ ಪಾಪ್ಯುಲರ್ ಡ್ಯಾಶ್ ಇನ್ ದ ಕಂಟ್ರಿ. ಸೊ ಆಪ್ಷನ್ಸ್ ಅಟ್ರಾಕ್ಟ್, ಅಟ್ರಾಕ್ಟಿವ್, attractiveness, attractions. This museum is the most popular attractions in the country. So option D. So ಮುಂದಿನ ಪ್ರಶ್ನೆ, for many people playing card games is one of the most dash ways of spending their time. So options enjoy, enjoyment, enjoyable, enjoyed. For many people playing card games is one of the most enjoyable ways of spending their time. Option C. So ಮುಂದಿನ ಪ್ರಶ್ನೆ, apart from your home your car is dash your most valuable possession. Probably, probability, improbable, probable. ಸೊ ಇಲ್ಲಿಗೆ ಯಾವುದು ಬರುತ್ತೆ? ಸರಿಯಾದ ಉತ್ತರ ಬಂದು ಪ್ರಾಬಬ್ಲಿ. ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಡ್ಯಾಶ್ ಪೀಪಲ್ ಗೆಟ್ ಓಲ್ಡರ್ ದೇರ್ ಸಿಕ್ನೆಸಸ್ ಗೆಟ್ ಹಾರ್ಡರ್ ಆ್ಯಂಡ್ ಹಾರ್ಡರ್. ಸೊ ಆಪ್ಷನ್ಸ್ ಆ್ಯಸ್, ಬಿಕಾಸ್ ಆಫ್, ಇನ್ ಆರ್ಡರ್ ದಟ್, ಹೌ ಎವರ್. ಸೊ ಡ್ಯಾಶ್ ಅಲ್ಲಿ ಏನು ಬರುತ್ತೆ? ಆ್ಯಸ್ ಪೀಪಲ್ ಗೆಟ್ ಓಲ್ಡರ್ ದೇರ್ ಸಿಕ್ನೆಸಸ್ ಗೆಟ್ ಹಾರ್ಡರ್ ಆ್ಯಂಡ್ ಹಾರ್ಡರ್. ಸೊ ಇಲ್ಲಿಗೆ ಆ್ಯಸ್ ಬರುತ್ತೆ. ಸೊ ಮುಂದಿನ ಪ್ರಶ್ನೆ, ದಿಸ್ ಜಾಬ್ ಈಸ್ ಬ್ಯಾಡ್ಲಿ ಪೇಯ್ಡ್ ಡ್ಯಾಶ್ ಐ ಆಮ್ ಲುಕಿಂಗ್ ಫಾರ್ ಅನದರ್ ಒನ್. ಆಪ್ಷನ್ಸ್ ಬಿಕಾಸ್, ಸೊ, ಸಿನ್ಸ್, ಆ್ಯಸ್. ದಿಸ್ ಜಾಬ್ ಈಸ್ ಬ್ಯಾಡ್ಲಿ ಪೇಯ್ಡ್ ಸೊ ಐ ಆಮ್ ಲುಕಿಂಗ್ ಫಾರ್ ಅನದರ್ ಒನ್. ಸೊ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಸ್ಮೋಕಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಡ್ಯಾಶ್ ಮೆನಿ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಟೆಂಡ್ ಟು ಸ್ಮೋಕ್. ಸೊ ಆಪ್ಷನ್ಸ್ ಯೆಟ್, ಬಿಕಾಸ್, ದಟ್, so that. Smoking is bad for health yet many people all over the world tend to smoke. So ಆದ್ರು, yet.
ಓಕೆನಾ. ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ಇನ್ ದಿಸ್ ಕಂಟ್ರಿ ಆ್ಯಸ್ ಆಫ್ಟರ್ ದ ಸ್ಟ್ರಾಂಗ್ ಅರ್ಥ್ಕ್ವೇಕ್. ಸೊ ಆಪ್ಷನ್ಸ್, ನೆವರ್ ದ ಕಂಡೀಷನ್ಸ್ ವರ್ ಸೋ ಸೀರಿಯಸ್, ವೆನ್ ವರ್ ದ ಕಂಡೀಷನ್ಸ್ ಸೋ ಸೀರಿಯಸ್, ನೆವರ್ ವರ್ ದ ಕಂಡೀಷನ್ಸ್ ಸೋ ಸೀರಿಯಸ್, ನೋ ಸೂನರ್ ಹ್ಯಾವ್ ದ ಕಂಡೀಷನ್ಸ್ ಬೀನ್ ನೋ ಸೀರಿಯಸ್. So never were the conditions so serious in this country as after the strong earthquake. Option C. ಮುಂದಿನ ಪ್ರಶ್ನೆ, Karen works so hard dash he can get more significant job. So options, when, so that, although, as soon as. Karen works so hard so that he can get more significant job. So option B. ಮುಂದಿನ ಪ್ರಶ್ನೆ, his first acting role dash small was a great success. His first acting role though small was a great success. ಓಕೆ, ದೋ ಅಂತ ಇಲ್ಲಿ ಸೇರಿಸ್ಬೇಕಾಗುತ್ತೆ. ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್, ದ ಕೋಬ್ರಾ ಇಸ್ ಎ ವೆರಿ ಡೇಂಜರಸ್ ಸ್ನೇಕ್ ಡ್ಯಾಶ್ ಬೈಟ್ ಮೇ ಕಿಲ್ ದ ಹ್ಯೂಮನ್. ಸೊ ಆಪ್ಷನ್ಸ್, ಹ್ಯಾಸ್, whom, that, whose. The cobra is a very dangerous snake whose bite, WHOSE, whose bite may kill the human. So option D ಬರುತ್ತೆ. ಸೊ ಮುಂದಿನ ಪ್ರಶ್ನೆ, he went as soon as he could dash to help her sister complete the task by afternoon. So options, so that, provided that, so as, so. He went as soon as he could so as to help her sister complete the task by afternoon. So option. So ಮುಂದಿನ ಪ್ರಶ್ನೆ, I like traveling by ship dash the sea is not rough. Options, as long as, unless, despite, in case. I like traveling by ship as long as the sea is not rough. So option A. ಮುಂದಿನ ಪ್ರಶ್ನೆ, he was shocked dash what she had done. So options, when she realized that, as she realized that, when realizing that. He was shocked when she realized what she had done. ಸೊ ಅದಕ್ಕೆ ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ಜೆನ್ನಿ ಲುಕ್ಸ್ ಸೋ ಫ್ರೈಟೆಂಡ್ ಇಟ್ ಸೀಮ್ಸ್ ಡ್ಯಾಶ್ ಶಿ ಹ್ಯಾಸ್ seen a ghost. So options, has, if, as though, although. So Jenny looks so frightened it seems as though she has seen a ghost. So ಮುಂದಿನ ಪ್ರಶ್ನೆ, choose the right ending. Be careful, don't cut dash. Options, yourself with those scissors, yourself in the mirror, behave yourself, herself with the scissors. Be careful, don't cut yourself with those scissors. So option A. So ಮುಂದಿನ ಪ್ರಶ್ನೆ, choose the right ending. The power of garlic is widely dash. So options ಬಂದು, risk of cardiac are also increased, cholesterol levels are also lowered in our diet in different form discussed today by the physicians. The power of garlic is widely discussed today by physicians. So option D. So next, she made hundreds of pies but she sold dash them. Options, all, none of, neither of, both. She made hundreds of pies but she sold none of them. ಯಾವ್ದನ್ನು ಸೇಲ್ ಮಾಡಲಿಲ್ಲ ಅಂತ ಅರ್ಥ. ಸೊ ಮುಂದಿನ ಪ್ರಶ್ನೆ, ಯು ಕ್ಯಾನ್ ಟಾಕ್ ಟು ದ ಡೈರೆಕ್ಟರ್ ಡ್ಯಾಶ್. ಆಪ್ಷನ್ಸ್, ಕ್ಯಾನ್ ಯು, ಕಾಂಟ್ ಯು, ಡಸಂಟ್ ಯು, ಡೋಂಟ್ ಯು. ಯು ಕ್ಯಾನ್ ಟಾಕ್ ಟು ದ ಡೈರೆಕ್ಟರ್, ಕಾಂಟ್ ಯು. ಸೊ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಹೂ ಡ್ಯಾಶ್ ದ ಫ್ಲವರ್. ಆಪ್ಷನ್ಸ್, does send, sent, do send, did send. Who sent the flower? ಯಾರು ಕಳಿಸಿದ್ದು? ಸೊ
ಸೊ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್. ದ ಮ್ಯೂಸಿಕ್ ಸೌಂಡ್ಸ್ ಡ್ಯಾಶ್. ಆಪ್ಷನ್ಸ್ ಗುಡ್ಲಿ, ಬೆಸ್ಟ್, ಬೆಟರ್, ಗುಡ್. ದ ಮ್ಯೂಸಿಕ್ ಸೌಂಡ್ಸ್ ಗುಡ್. ಗುಡ್ ಅಂತ ಸೇರಿಸ್ಬೇಕು. ಓಕೆ, ಸೊ ಆಪ್ಷನ್ ಡಿ. ಸೊ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಇಂಗ್ಲೀಷ್ ನಾಲೆಡ್ಜ್ ಬಗ್ಗೆ ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ನ ಒಂದು ಮ್ಯಾರಥಾನ್ ಕ್ಲಾಸ್ ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆನಾ. ಈ ಒಂದು 100 ಏನು ಕ್ವಶನ್ಸ್ ನೋಡಿದ್ದೀರಾ, ಇದ್ರ ಮೇಲೆ ನಿಮಗೆ ಕೆಲವೊಂದು ರಿಪೀಟ್ ಕೂಡ ಆಗ್ಬೋದು ಕ್ವಶನ್ಸ್. ಓಕೆನಾ. ಸೊ ಇದೇ ಥರ ಪ್ಯಾಟ್ರನಲ್ಲಿ ಕೂಡ ನಿಮಗೆ ಬರ್ಬೋದು ಸ್ನೇಹಿತರೆ. ಸೊ ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.